ನಯನ ಹೋಮಿಗೆ ವೆಲ್ಕಮ್. ಇವತ್ತು ಹಲಸಿನ ಹಣ್ಣಿನ ಅಪ್ಪ ಮಾಡಿಕೊಳ್ಳುವ ವಿಧಾನವನ್ನು ನೋಡ್ಕೊಂಡು ಬನ್ನಿ. ಮುಕ್ಕಾಲು ಲೋಟದಷ್ಟು ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ. ಇದು ದೋಸೆ ಎಲ್ಲ ಮಾಡ್ತೇವಲ್ಲ ಅದೇ ಅಕ್ಕಿ. ಮತ್ತು ಒಂದು ಮುಕ್ಕಾಲು ಪಾತ್ರದಷ್ಟು ಹಲಸಿನ ಹಣ್ಣನ್ನು ತಗೊಂಡಿದ್ದೇನೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಹಿಡ್ಕೊಂಡಿದ್ದೇನೆ. ಅರ್ಧ ಕಡಿಯಷ್ಟು ತೆಂಗಿನಕಾಯಿ ತಗೊಂಡಿದ್ದೇನೆ. ಅರ್ಧ ಬೆಲ್ಲ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೇನೆ. ಇದಕ್ಕೆ ಮೊದಲಿಗೆ ಮಿಕ್ಸಿ ಜಾರಕ್ಕೆ ಹಲಸಿನ ಹಣ್ಣು ಹಾಕಬೇಕು. ಅಕ್ಕಿ ಹಾಕ್ಕೊಳ್ತೇನೆ. ನೀರು ಹಾಕ್ಕೊಳ್ಬೇಡಿ, ಅಕ್ಕಿಯಲ್ಲಿದ್ದ ನೀರಿನ ಅಂಶ ತೆಗೆಯಿರಿ ನೀರನ್ನು. ಇದಕ್ಕೀಗ ಅಕ್ಕಿ ಹಾಕ್ಕೊಂಡಿದ್ದೇನೆ, ಅದರಲ್ಲಿ ನೀರು ಹಾಕ್ಕೊಳ್ಬೇಡಿ. ಮತ್ತು ಬೆಲ್ಲ ಮತ್ತು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಈಗ ತೆಂಗಿನ ತುರಿ ಹಾಕ್ಕೊಳ್ತೇನೆ. ಇದನ್ನೀಗ ರುಬ್ಬಿಕೊಂಡು ಬರ್ತೇನೆ. ನೋಡಿ, ಗರಗರ ರುಬ್ಬಿಕೊಂಡು ಬಂದಿದ್ದೇನೆ. ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ತೇನೆ. ಸ್ವಲ್ಪ ನೀರು ಹಾಕಲಿಲ್ಲ, ಆಯಿತಾ? ನೀರು ಹಾಕಬೇಡಿ. ನೋಡಿ, ಈಗ ಪಾತ್ರೆಗೆ ಹಾಕ್ಕೊಂಡಾಗಿದೆ, ರೆಡಿಯಾಗಿದೆ. ನೋಡಿ, ಹೀಗೆ ಹಾಕುವಾಗ ಹೀಗೆ ಬಂದರೆ ಸರಿ. ನೋಡಿ, ಬಿಸಿ ಮಾಡಿಕೊಳ್ಳಿಕ್ಕೆ ತೆಂಗಿನೆಣ್ಣೆ ತಗೊಂಡಿದ್ದೇನೆ. ನಾವು ಯಾವಾಗಲೂ ತೆಂಗಿನೆಣ್ಣೆಯೇ ಉಪಯೋಗಿಸೋದು. ನೋಡಿ, ಹಿಟ್ಟು ರೆಡಿಯಾಗಿದೆ, ಪಾತ್ರಕ್ಕೆ ಹಾಕಿ ಇಟ್ಕೊಂಡಿದ್ದೇನೆ. ಈಗ ಇದು ಕಾದ ಮೇಲೆ ಮತ್ತೆ ಹಾಕೋದು. ಎಣ್ಣೆ ಕಾದಿದೆ ನೋಡಿ. ಈಗ ಹೀಗೆ ಹಾಕ್ತಾ ಹೋದರೆ ಸರಿ. ಮಳೆ ಬರುವಾಗ ತಿನ್ನಲಿಕ್ಕೆ ಖುಷಿಯಾಗ್ತದೆ. ಇದು ಹಾಕಿದ ಕೂಡಲೇ ಮುಟ್ಲಿಕ್ಕೆ ಹೋಗಬಾರ್ದು, ಸ್ವಲ್ಪ ಹೊತ್ತು ಬಿಡಬೇಕು, ಮತ್ತೆ ಅದನ್ನು ಮಿಕ್ಸ್ ಮಾಡಬೇಕು. ನೋಡಿ, ಗೋಲ್ಡನ್ ಕಲರ್ ಬಂದಿದೆ. ಇದು ಇಷ್ಟ ಆದರೆ ಸಾಕು. ನೋಡಿ, ಹಲಸಿನ ಅಪ್ಪ ರೆಡಿಯಾಗಿದೆ. ತುತ್ತಿ ಹೇಳ್ತಿದ್ಯಲ್ಲ ಬೇಕು ಅಂತ, ಬಾ ಟೇಸ್ಟ್ ಮಾಡು. ಸರಿ ಆಗ್ದು ತಿನ್ನು, ಮತ್ತೆ ಹೇಳು. ಸೂಪರ್ ಆಗಿದೆ. ಸೂಪರ್ ಉಂಟು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.